ಹಲೋ ಆಸ್ಪಿರೆಂಟ್, ಈ ದಿನ ನಾನು 8 ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಸಾಹಿತಿಗಳ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ. ಪ್ರಶಸ್ತಿ ಬಂದ ವರ್ಷ, ಕೃತಿಗಳು ಹಾಗೂ ಕವಿಗಳ ಹೆಸರುಗಳು. 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೆ.ವಿ. ಪುಟ್ಟಪ್ಪ ಅಂದರೆ ಕುವೆಂಪುರವರಿಗೆ ನೀಡಲಾಗಿದೆ. 1973ರಲ್ಲಿ 4 ತಂತಿ ಕೃತಿಗೆ ದ.ರಾ. ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ ನೀಡಲಾಗಿದೆ. 1977ರಲ್ಲಿ ಮೂಕಜ್ಜಿಯ ಕನಸುಗಳಿಗೆ ಕೆ. ಶಿವರಾಮ್ ಕಾರಂತರಿಗೆ ನೀಡಲಾಗಿದೆ. 1983ರಲ್ಲಿ ಚಿಕ್ಕ ವೀರರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರಿಗೆ ನೀಡಲಾಗಿದೆ. 1990ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ವಿನಾಯಕ ಕೃಷ್ಣ ಗೋಕಾಕ್ ರವರಿಗೆ ನೀಡಲಾಗಿದೆ. 1994ಕ್ಕೆ ಸಮಗ್ರ ಸಾಹಿತ್ಯಕ್ಕೆ ಯು.ಆರ್. ಅನಂತಮೂರ್ತಿಯವರಿಗೆ ನೀಡಲಾಗಿದೆ. 1998 ಸಮಗ್ರ ಸಾಹಿತ್ಯಕ್ಕೆ ಗಿರೀಶ್ ಕಾರ್ನಾಡ್ ರವರಿಗೆ ನೀಡಲಾಗಿದೆ. 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ್ ರವರಿಗೆ ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿಯೋಣ ಬನ್ನಿ. ಸ್ಥಾಪನೆ 1961, ಮೊದಲು ನೀಡಿದ್ದು 1965ರಲ್ಲಿ. ಇದನ್ನು ನೀಡುವವರು ಭಾರತೀಯ ಜ್ಞಾನಪೀಠ ಸಂಸ್ಥೆ. ಇದನ್ನು ಪ್ರತಿ ವರ್ಷ ನೀಡುತ್ತದೆ. ಇದು ಯಾರಿಗೆ ನೀಡುತ್ತದೆ ಎಂದರೆ ಭಾರತೀಯ ಲೇಖಕರಿಗೆ ನೀಡುವ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಜ್ಞಾನಪೀಠ ಪ್ರಶಸ್ತಿಯೊಂದು ಸಾಹಿತ್ಯ ಪ್ರಶಸ್ತಿ. ಇದು ಯಾವ ಶೆಡ್ಯೂಲ್ನಲ್ಲಿ ಬರುತ್ತದೆ ಎಂದರೆ 8ನೇ ಶೆಡ್ಯೂಲ್ನಲ್ಲಿ 22 ಭಾಷೆಗಳನ್ನು ಒಳಗೊಂಡಿದೆ. 22 ಭಾಷೆಗಳಲ್ಲಿ ಯಾವ ಭಾಷೆಗಾದರೂ ಪ್ರಶಸ್ತಿ ನೀಡಬಹುದಾಗಿದೆ. ಇದರ ಮೊತ್ತ ಬಹುಮಾನ ಅಂದರೆ 11 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಮತ್ತು ವಾಗ್ದೇವಿಯ ಕಂಚಿನ ಪ್ರತಿಮೆ ಒಳಗೊಂಡಿದೆ. ಜ್ಞಾನಪೀಠ ಪ್ರಶಸ್ತಿಯ ಮೊದಲ ವಿಜೇತರು ಜಿ. ಶಂಕರ ಕುರುಪ್ ರವರಾಗಿದ್ದಾರೆ. ಇತ್ತೀಚೆಗೆ 2023ರಲ್ಲಿ ಜ್ಞಾನಪೀಠ ವಿಜೇತರು ಉರ್ದು ಕವಿಯರಾದ ಗುಲ್ಜಾರ್ ರವರು ಹಾಗೂ ಸಂಸ್ಕೃತ ವಿದ್ವಾಂಸರಾದ ಜಗದ್ಗುರು ರಾಮಭದ್ರಾಚಾರ್ಯರಿಗೆ ನೀಡಲಾಗಿದೆ. ಇದು 58ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.